Hello, hi, namaste. So welcome back to basic learning classes. So how are you? ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೇನೆ. So in a last class I had took the reading method of M and N. Okay. So M for monkey, N for nurse. So ಬೇರೆ ಬೇರೆ ವರ್ಡ್ಸ್ ಕೂಡ ಇದ್ವಲ್ಲ. So picture also I explained. So now today I am teaching you how to write M and how to write N. Okay, method of writing M and a method of writing N. So shall we start? So what is the first letter? M. Okay, so how to write M? M. Okay, M for mat. Okay, mat. It is easy to draw. Okay, mat is also there, so it will be easy to draw the diagram. Okay, so now how much lines we need to write a capital M? How much line we need? Yes, look here. First 3 lines, 1 2 3, 1 2 3. For every capital letter we need a okay. So these 3 lines we have to use. This is the capital M. Okay, in a straight line. Okay, yes. So now we will see the dot method, how to practice the children's. Okay, ಯಾವ ರೀತಿ ಮಕ್ಕಳನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು ಅನ್ನೋದನ್ನು ನೋಡೋಣ ಇವಾಗ. ಓಕೆ, ಸೊ ಇಲ್ಲಿಂದ ಇಲ್ಲಿವರೆಗೂ ದಿಸ್ ಈಸ್ ಅ ಸ್ಟ್ರೈಟ್ ಲೈನ್. ಓಕೆ, ಅಂಡರ್ಸ್ಟುಡ್? ಎಸ್, ದಿಸ್ ಇಸ್ ದ ಎಮ್. ಸೊ ಇದನ್ನು ಏನು ಮಾಡಬೇಕು ಇವಾಗ ಮಕ್ಕಳ ಕಡೆ ತಿಳಿಸ್ತಾ ಹೋಗಬೇಕು. ಓಕೆ, ಸೊ ಅವರಿಗೆ ಪ್ರಾಕ್ಟೀಸ್ ಆಗಲಿ ಅಂತ ತಿಳಿಸ್ತಾ ಹೋಗಬೇಕು. ಫಸ್ಟ್ 2-3 ಡೇಸ್ ತಿಳಿಸ್ತಾ ಹೋಗಬೇಕಿದೆ ಅವ್ರನ್ನ. ಓಕೆ, ಸೊ ಈ ರೀತಿ ತಿಳಿಸ್ತಾ ಹೋದಾಗೆ ಮಕ್ಕಳಿಗೆ ದ ಶೇಪ್ ಆಫ್ ದ ಲೆಟರ್ ಗೊತ್ತಾಗ್ತಾ ಹೋಗುತ್ತೆ. ಸೊ ದ ಮೂಮೆಂಟ್ಸ್ ದೇ ವಿಲ್ ಕಮ್ ಟು ನೋ. ಓಕೆ, ಸೊ ನಾ ಎಷ್ಟು ಟೈಮ್ ಇದು? ಸೊ 2 ಡೇಸ್ ಪ್ರಾಕ್ಟೀಸ್ ಮಾಡಿಸಿದ್ರೆ ಸಾಕು. 2 ಡೇಸ್. ಓಕೆ, ಆ್ಯಂಡ್ ನೌ ಡ್ರಾಯಿಂಗ್. ಓಕೆ, ವಿಚ್ ಮ್ಯಾಟ್. ಓಕೆ, ಸೊ ನಾ ಐ ಆಮ್ ಡ್ರಾಯಿಂಗ್ ಅ ಮ್ಯಾಟ್ ನಾ. ಓಕೆ, this is a drawing of a mat which we use in a house. Okay, our house we use in our house. Understood? So this is the diagram of mat. Okay, now next ಯಾವ್ದು ಇದು ಡಯಾಗ್ರಾಮ್? ಮ್ಯಾಟ್ ಡಯಾಗ್ರಾಮ್. ಓಕೆ, ಇದನ್ನು ಏನು ಮಾಡ್ತೀವಿ ನಾವು ಮನೇಲೆ ಯೂಸ್ ಮಾಡ್ತೀವಿ. ಓಕೆ, ಹಾಸ್ಕೊಳ್ಳಿಕ್ಕೆ ಕೆಳಗಡೆ ಫ್ಲೋರ್ ಮೇಲೆ ಹಾಸ್ಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಆಮೇಲೆ ಎಮ್ ಫಾರ್ ಮಂಕಿ ಬರುತ್ತೆ. ಮಂಕಿ ಅಂದರೆ ಮಂಗ. ಓಕೆ, ಲಾಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ನಾ ಡಾಟ್ ವೇಸ್. ಓಕೆ, ನೆಕ್ಸ್ಟ್ ಈಸ್ ಡಾಟ್ ವೇ. ಓಕೆ, ಸೊ ಹೌ ಮೆನಿ ಡಾಟ್ಸ್ ವಿ ನೀಡ್? ಲಿಸನ್ ಹಿಯರ್. ಓಕೆ, ಲೈಕ್ ದಿಸ್. ಸೊ ಫಸ್ಟ್ ಲೈನ್ 1 dot and third line 1 dot, and again third line, first line 1 dot, third line 1 dot. How we have to write? Like this. Okay, straight. First straight line, we have to join the 2 lines in the middle dot. Okay, next to this is the method of writing M. Are you understanding how to put the dots? Okay, so ಈ ರೀತಿ 1-2 days ಅಥವಾ 3 days ಡಾಟ್ ಹಾಕಿ ಕೊಡಿ ಮಕ್ಕಳಿಗೆ. ತಾವೇ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಓಕೆ, they will write their own. Understood? Are you seeing? Yes, very important. Okay, ಮಕ್ಕಳಿಗೆ ಬೇಸಿಕ್ ನಾವು ಪರ್ಫೆಕ್ಟ್ ಮಾಡಿದ್ರೆ ಸಾಕು. ಯಾಕಪ್ಪ ಬೇಸಿಕ್ ಪರ್ಫೆಕ್ಟ್ ಮಾಡಬೇಕು ಅಂದರೆ ನೆಕ್ಸ್ಟ್ ಹೈಯರ್ ಕ್ಲಾಸಲ್ಲಿ ಓನ್ ರೀಡಿಂಗ್ ಮಾಡಲಿಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ದೇ ನೋ ನೀಡ್ ಅವರ್ ಹೆಲ್ಪ್. ಓಕೆ, ಸೊ ನಮ್ಮ ಹೆಲ್ಪ್ ಕೇಳೋ ಅವಶ್ಯಕತೆಯೂ ಅವ್ರಿಗಿರಲ್ಲ. ಓನ್ ವರ್ಕ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲ ಅಂದರೆ ಏನಾಗುತ್ತಪ್ಪ ಅಂದರೆ ಪ್ರತಿಯೊಂದಕ್ಕೂ ನಾವು ಹೇಳ್ತಾ ಹೋಗಬೇಕಾಗತ್ತೆ. ಒಬ್ಬರು ಪೇರೆಂಟ್ಸ್ಗೆ ಟೈಮ್ ಇರುತ್ತೆ, ಒಬ್ಬೊಬ್ರಿಗೆ ಇರೋದಿಲ್ಲ. ಸೊ ಮಕ್ಕಳಿಗೆ ಡಿಫಿಕಲ್ಟ್ ಆಗುತ್ತೆ ಮುಂದೆ ಬರ್ತಾ ಬೇಸಿಕ್ ಪರ್ಫೆಕ್ಟ್ ಆಗಲಿಲ್ಲ ಅಂದರೆ. ಸೊ
ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಡೇಸ್ ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ, ಬಟ್ ವಿ ಹ್ಯಾವ್ ಟು ಮೇಕ್ ದೆಮ್ ಪರ್ಫೆಕ್ಟ್. ಪರ್ಫೆಕ್ಟ್ ಮಾಡ್ತಾ ಹೋಗ್ಬೇಕು ಅವರಿಗೆ. ಅದು ಅಂಡರ್ಸ್ಟ್ಯಾಂಡಿಂಗ್. ಸಿ ಫಸ್ಟ್ ಲೈನ್ ಅಥವಾ ಇನ್ನೊಂದು ಈ 2 ಲೈನ್ ಕೂಡಿಸಿ ಅಂತ ಹೇಳೋದು. ಆಮೇಲೆ ಈ ಡಾಟಿಂದ ಈ ಮಿಡಲ್ ಡಾಟ್ಗೆ, ಈ ಡಾಟಿಂದ ಮಿಡಲ್ ಡಾಟ್ಗೆ ಜಾಯಿನ್ ಮಾಡಂತ ನಾವು ಹೇಳ್ಬೋದು ಅವ್ರಿಗೆ, ಮಕ್ಕಳಿಗೆ. ಓಕೆ, 2 ಸ್ಟ್ರೇಟ್ ಲೈನ್ ಹೊಡೆದು ಈ ಫಸ್ಟ್ ಡಾಟಿಂದ ಮಿಡಲ್ ಡಾಟ್ಗೆ, ಆಮೇಲೆ ಈ ಫಸ್ಟ್ ಡಾಟಿಂದ ಮಿಡಲ್ ಡಾಟ್ಗೆ ಜಾಯಿನ್ ಮಾಡಿ ಅಂತಲೂ ಹೇಳ್ಬೋದು ನೀವು. ಓಕೆ, ಸೊ yes, are you seeing? So many parents are getting difficult in this only. Okay, how to give the practice to children. So that's why I am making the video and uploading for you only, guys. So see here, this is the method of writing M. M means only capital M. Okay, in next classes, means if I complete all the capital letters, I will move to the small letters. Okay, so in that I will teach you a small letter writing also, and a dot methods. So this is the way of writing M. So now we will move to the next letter N. Okay, ಯಾವ ಲೆಟರ್? N ಲೆಟರ್ನ ಬರೆಯೋದನ್ನು ಹೇಳ್ಕೊಡ್ತೀನಿ. ಓಕೆನಾ? I will teach you how to write a N. So see here, we will write, okay, like this. N for nurse we can't write, sorry, can't draw, so nest. Okay, nest, we will write a nest, isn't it? N for nest, N for nest. How much line we will use? Same as it is, 3 lines. Okay, like this, straight line. Like this we have to use for an N. Okay, now how to give practice to the children? So put a 4 dots first, take it a straight line both, and next this point you have to go to the end point, join to the end point, easiest. Okay, understood? So ಈ ರೀತಿ ಮಕ್ಕಳಿಗೆ ಪ್ರಾಕ್ಟೀಸ್ ಕೊಡ್ತಾ ಹೋಗಬೇಕು. ಸೊ ಲೈನ್ ಬಿಡಿಸಿ ಬಿಡಿಸಿ ಅಂತ ಹೇಳೋಕ್ಕಿಂತನೂ ಒಂದು ಸಾರಿ ಇಲ್ಲೇ ಪ್ರಾಕ್ಟೀಸ್ ಮಾಡಿಸಿದ್ರೆ ಈ ರೀತಿ ಸೊ ಈ ರೀತಿ ತಿಳಿಸ್ತಾ ಹೋಗಬೇಕು. ಓಕೆನಾ? ಈ ರೀತಿ ತಿಳಿಸ್ತಾ ಹೋಗಬೇಕು. ಸೊ 5 to 6 ಟೈಮ್ಸ್ ಈಸಿ ಇದೆ. ಸೊ ಬೇಗ ಕಲಿತಾರೆ. ಸೊ ನೆಕ್ಸ್ಟ್ ನೆಸ್ಟ್. ಐ ಡೋಂಟ್ ನೋ how to draw the nest. Yes, only in a simple way I am drawing. Yes, like this. Okay, this is leaves. Okay, these are the eggs. Okay, yes, clearly we can say this is a nest. Understood? Yes, how we have to write? Like this. This is a diagram of nest. So next is dot method. How to write a N in a dot way. Okay. So how much dots we need to practice? Only 4 dots. Okay. 2 dots upper line, 2 dots in a third line. Okay, in a first line 2 dots, and in a third line 2 dots. Okay, understood? First line ಗೆ 2 ಡಾಟು, 3ನೇ ಲೈನಿಗೆ 2 ಡಾಟು. ಅರ್ಥ ಆಯ್ತಾ? I think you understood. Yes, now next. So at least ಫಸ್ಟ್ ಡೇ ಸ್ವಲ್ಪ ಕೊಡಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ. ನೆಕ್ಸ್ಟ್ ಡೇ ಏನಿದೆಯಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೊಡ್ತಾ ಹೋಗಿ. ಓಕೆ, ಸೊ ಇವಾಗ ಒಂದು ಲೆಟರನ್ನು ಪ್ರಾಕ್ಟೀಸ್ ಮಾಡಿಸಿದ್ರೆ ನೆಕ್ಸ್ಟ್ ಡೇ ಒಂದು ಲೆಟರ್ ಇರುತ್ತಲ್ಲ ಅದು ಕಂಪ್ಲೀಟ್ ಮಾಡಿಸಿ 2 ಲೆಟರ್ಸನ್ನು ನೆಕ್ಸ್ಟ್ ಡೇ ನೀವು ಬರೀಲಿಕ್ಕೆ ಕೊಡ್ಬೋದು ಡಾಟ್ಸ್ ಹಾಕಿ. ಈ ರೀತಿ ಪ್ರಾಕ್ಟೀಸ್ ಮಾಡಿದಷ್ಟು ಮಕ್ಕಳಿಗೆ ಬೇಗನೆ ಕ್ಯಾಚ್ ಮಾಡ್ಕೊತಾರೆ. ಸಮ್ವಾಟ್ ಏನಾಗತ್ತಪ್ಪ ಅಂದರೆ ಎಷ್ಟೇ ಪ್ರಾಕ್ಟೀಸ್ ಮಾಡಿಸಿದ್ರೂ ಕೂಡ ಮಕ್ಕಳು ಅರ್ಥನೇ ಮಾಡ್ಕೊಳ್ಳಲ್ಲ, ಬರೀಲಿಕ್ಕೆ ಬರ್ತಿರಲ್ಲ. ಸೊ
by having the patience we have to handle them. Okay, so ಬರೀತಿಲ್ಲ ಓದ್ತಿಲ್ಲ ಅಂತ ಹೊಡಿಬಾರ್ದು. ಡೇಸ್ ಜಾಸ್ತಿ ತೊಗೊಳ್ಳಿ, ಬಟ್ ಮೇಕ್ ದಮ್ ಪರ್ಫೆಕ್ಟ್. ಸೊ ನೋಡಿ, ಇವಾಗ ಫಸ್ಟ್ ಅವರಿಗೆ 2 ಸ್ಟ್ರೈಟ್ ಲೈನ್ ಹಾಕಿ ಅಂತ ಹೇಳಿ. ಓಕೆ, ಸೊ ಇನ್ನು ಫಸ್ಟ್ ಡಾಟಿಂದ ಲಾಸ್ಟ್ ಡಾಟಿಗೆ ಜಾಯಿನ್ ಮಾಡಂತ ಹೇಳಿ ನೆಕ್ಸ್ಟ್ ಲೈನ್ಗೆ. ಅಂಡರ್ಸ್ಟ್ಯಾಂಡ್? ಸೆಕೆಂಡ್ ಲೈನ್ಗೆ. ದಿಸ್ ಇಸ್ ಫಸ್ಟ್ ಲೈನ್, ಸೆಕೆಂಡ್ ಲೈನ್. ಸೊ ಫಸ್ಟ್ ಲೈನ್ ಡಾಟಿಂದ ಸೆಕೆಂಡ್ ಲೈನ್ ಲಾಸ್ಟ್ ಡಾಟ್ಗೆ ಜಾಯಿನ್ ಮಾಡಬೇಕು. 2 ಲೈನ್ಸ್ ಫಸ್ಟ್ ಲೈನ್ ಡಾಟಿಂದ ಸೆಕೆಂಡ್ ಲೈನ್ ಡಾಟ್ಗೆ ಜಾಯಿನ್ ಮಾಡ್ತಾ ಹೋಗಬೇಕು. ಲೈಕ್ ದಿಸ್. ಸೊ ಬರಲಿಲ್ಲ ಅಂದರೆ ಕೈ ಹಿಡಿದು ಬರೆಸಿ, ನೋ ಪ್ರಾಬ್ಲಮ್. ಯಾಕಂದರೆ ಎಲ್ಲರದು ಮೆಮ್ರಿ ಪವರ್ ಒಂದೇ ರೀತಿ ಇರಲ್ಲ, ಪ್ರತಿಯೊಂದು ಮಕ್ಕಳದು. ಒಬ್ಬೊಬ್ಬರು ಮಕ್ಕಳು ಇಷ್ಟು ಶಾರ್ಪ್ ಇರ್ತಾರಲ್ಲ, ಒಂದು ಸಾರಿ ಹೇಳಿದರೆ ಸಾಕು ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಒಂದೊಂದು ಮಕ್ಕಳು ಯಾವ ರೀತಿ ಇರ್ತಾರಂದರೆ ಎಷ್ಟೇ ಹೇಳಿದರೂ ಕೂಡ ಬರೆಯಲ್ಲ, ಬಟ್ ಅವ್ರಿಗೆ ಕೂಡ ಕಲಿಯಲ್ಲ ಅಂತ ಬಿಡೋಕ್ಕೆ ಬರೋದೇ ಇಲ್ಲ. ಬಟ್ ಹ್ಯಾವಿಂಗ್ ದ ಪೇಷನ್ಸ್ ವಿ ಹ್ಯಾವ್ ಟು ಟೀಚ್ ದೆಮ್. ಸೊ ಅಂಡರ್ಸ್ಟುಡ್? ಎನ್ಗೆ ಅಪ್ಪರ್ ಲೈನ್ಗೆ 2 ಡಾಟ್ಸ್, ಥರ್ಡ್ ಲೈನ್ಗೆ 2 ಡಾಟ್ಸ್ ಬರುತ್ತೆ. ಸೊ ಫಾರ್ ಎನ್ ಅಪ್ಪರ್ ಲೈನ್ಗೆ ಫಸ್ಟ್ ಲೈನ್ಗೆ 2 ಡಾಟ್ಸ್, ಥರ್ಡ್ ಲೈನ್ಗೆ 3 ಡಾಟ್ಸ್ ಬರುತ್ತೆ. ಕ್ಲಿಯರ್? ಅಪ್ಪರ್ ಲೈನ್ 2 ಡಾಟ್ಸ್, third line 3 dots for M. And for a N, upper line first line 2 dots and a third line 2 dots. Okay, are you clear? Okay, M format and a N for next. Okay, next ಒಂದು ಏನಪ್ಪ, ಗುಬ್ಬಿಗೂಡುಗಳು. ಓಕೆ, ತಮ್ಮ ಎಗ್ಗನ್ನು ಅಲ್ಲಿ ಸೇವ್ ಮಾಡ್ತವೆ. ಅಂದರೆ ಅದು ಬರ್ಡ್ಸಾಗೆ, ಮಿನಿ ಬರ್ಡ್ಸಾಗೆ ಕನ್ವರ್ಟ್ ಆಗಬೇಕಲ್ಲ. ಸೊ ಹಾಗಾಗಿ ಎಗ್ಸನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನೆಸ್ಟನ್ನು ರೆಡಿ ಮಾಡುತ್ತೀವಿ. ಓಕೆ, ಅಂಡರ್ಸ್ಟ್ಯಾಂಡ್? ಓಕೆ, ನಾವು M for mat and N for nest is completed. Reading method is also completed and our writing method skill also completed. So in our next O and a P. Okay, I will take your capital O and a capital P in our next class reading method. Okay, so till then, see you. Bye bye. Like and subscribe for the next video and press the bell icon for a notification. You will get my videos easily. Okay, bye bye. See you in the next video. Thank you.